ನಮಸ್ಕಾರ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೇನೆ. ತುಂಬ ದಿವಸದಿಂದ ಕೇಳ್ತಾ ಇದ್ರಿ ಹೆಲ್ತ್ ಇನ್ ಹ್ಯಾಂಡ್ಸ್ ಏನು ಬುಕ್ ಬಂತಲ್ಲ, ನಮ್ಮ ಕನ್ನಡದಲ್ಲಿ ಅನುವಾದ ಆಗಿ ದೇವೇಂದ್ರ ಅವರವ್ರ ಬುಕ್ಕು. ಅದನ್ನು ಬರೆದವರು ನಿಮಗೆಲ್ಲ ಗೊತ್ತು, ನಮ್ಮ ವೀಕ್ಷಕರಿಗೆ ಹರೀಶ್ ಅವರು ಅಂತೇಳಿ. ಇವತ್ತು ಮೊದಲನೇ ಬಾರಿಗೆ ಅವರೊಟ್ಟಿಗೆ ನಾವು ಸಂದರ್ಶನ ಮಾಡ್ತಾಯಿದ್ದೇವೆ. ಆರೋಗ್ಯ ಯಾವ ಥರ ಇಟ್ಕೊಳ್ಬೇಕು ಅಂಥೇಳಿ ತುಂಬ ಜನ ಕೇಳ್ತಾ ಇದ್ರಿ, ಅವ್ರದ್ದೊಂದು ಪಾಡ್ಕಾಸ್ಟ್ನ ಮಾಡಿ ವಿಡಿಯೋನ ಹಾಕಿ ಅಂಥೇಳಿ. ಕೊನೆಗೂ ಆ ಸಮಯ ಬಂದಿದೆ. ಸೊ ಅವರಿಂದನೇ ಕೇಳು. ನಾನು ತುಂಬ ಮಾತಾಡ್ತಾ ಇರ್ತೇನೆ, ಈಗ ಅವ್ರಿಗೆ ಮಾತಾಡ್ಸುವ, ಆಯಿತಾ? ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಆಯುಷ ಮಂಡಲಂನ ಎಲ್ಲ ವೀಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಒಂದು ಒಳ್ಳೆಯ ದೇವಸ್ಥಾನದಲ್ಲಿದ್ದೇವೆ. ಈ ದೇವಸ್ಥಾನ ಮುಳಬಾಗಿಲಿನ ಕೇಂದ್ರ ಭಾಗದಲ್ಲಿದೆ. ಜೂನ ಪ್ರತಿಷ್ಠಾಪಿತ ಆಂಜನೇಯ ಸ್ವಾಮಿ ದೇವಸ್ಥಾನ. ಓಕೆ. ವಿಶೇಷವಾದಂಥ ಹಿನ್ನೆಲೆ ಉಳ್ಳಂಥ ದೇವಸ್ಥಾನ ಇದು. ನಮ್ಮ ಆಯುಷ ಮಂಡಲಂ ಇವತ್ತು ಹ್ಯೂಮನ್ ವೆಲ್ಬೀಯಿಂಗ್ ಅಂದರೆ ಮನುಷ್ಯ ಯೋಗಕ್ಷೇಮದ ಒಂದು ದೃಷ್ಟಿನಲ್ಲಿ ಸುಮಾರಷ್ಟು ಸಬ್ಜೆಕ್ಟ್ಗಳನ್ನು ತಂದಿದೆ. ಓಕೆ. ಯಾಕಂದರೆ ನಮಗಿಲ್ಲೊಂದು ವಿಷಯ ಅರ್ಥ ಆಗಿದೆ. ಯಾವುದೋ ಮಾತ್ರೆ ತಿಂದುಬಿಟ್ರೆ, ಯಾವುದೋ ಗುಳಿಗೆ ತಿಂದುಬಿಟ್ರೆ, ಮತ್ತು ಇನ್ನೇನೋ ಸರ್ಜರಿ ಮಾಡಿಸ್ಕೊಂಡ್ಬಿಟ್ರೆ ಅಲ್ಲಿಗೆ ಮುಗಿತಾ ನಮ್ಮ ವೆಲ್ಬೀಯಿಂಗ್ ಎಲ್ಲ, ನಮ್ಮ ಯೋಗಕ್ಷೇಮ ಸಾಧನೆ ಆಯ್ತಾ? ಹಾಗೇನಿಲ್ಲ. ಇದೆಲ್ಲ ನಮ್ಮೆಲ್ಲರ ಅಬ್ಸರ್ವೇಷನ್ ಅಲ್ಲಿ ಇದೆ. ಸೊ ನಮ್ಮ ಹಿಂದಿನವರು ಇದನ್ನ ಎಕ್ಸಾಕ್ಟ್ ಆಗಿ ಗ್ರಹಿಸಿದ್ರು. ಅವರು ಆ ಮನುಷ್ಯನ ದುಃಖ ಅಥವಾ ಅವನ ಸಫರಿಂಗು ಒಂದೇ ಆ್ಯಂಗಲ್ ಅಲ್ಲಿ ಇದೆ, ಒಂದೇ ಆ್ಯಂಗಲ್ ಅಲ್ಲಿ ಇಲ್ಲ ಅನ್ನೋದನ್ನ ಅವರು ಕಂಡುಕೊಂಡಿದ್ರು. ಇದೊಂದು ಹಲವಾರು ಆಯಾಮಗಳ ಒಂದು ಜೀವ, ಸುಮಾರು ಆಯಾಮಗಳಿದೆ. ನೀವು ಒಂದೇ ಒಂದನ್ನ ಆಧರಿಸ್ಕೊಂಡು ಸುಖಮಯವಾದಂಥ ಜೀವನನ ಸಾಧಿಸ್ಕೊಳ್ಳಕ್ಕಾಗಲ್ಲ ಅಂತ ಹೇಳಿ ಅವರು ತಮ್ಮ ಎಲ್ಲ ನಾಲೆಜನ್ನು ದೇವಸ್ಥಾನಗಳ ರೂಪದಲ್ಲಿ ಇಟ್ಟಿದ್ದಾರೆ. ನೋಡಿ, ಇಲ್ಲಿ ನಮ್ಮ ಈಗಾಗಲೇ ನಾವು ಕವರ್ ಮಾಡಿರ್ತಕ್ಕಂಥ ಎಲ್ಲ ಹೀಲಿಂಗ್ ಥೆರಪೀಸನ್ನ ಎಲ್ಲ ಒಂದು ಆಯಾಮಗಳು ಒಂದು ದೇವಸ್ಥಾನದಲ್ಲಿ ಇರ್ತವೆ. ಕಲರ್ ಥೆರಪಿ ಆಗಿರ್ಬೋದು, ಎನರ್ಜಿ ಹೀಲಿಂಗ್ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಎಮೋಷ್ನಲ್ಲು ಮತ್ತು ಒಂದು ಥಾಟ್ ಪ್ರೋಸೆಸ್ ಏನಿದೆ ಅದನ್ನೆಲ್ಲ ಒಂದು ಹದಕ್ಕೆ ತರೋದಾಗಿರ್ಬೋದು, ಎಲ್ಲ ಒಂದು ದೇವಸ್ಥಾನದಲ್ಲಿ ಕವರ್ ಆಗಿರುತ್ತೆ. ಹಾಗೆಯೇ ಆಹಾರ ಕೂಡ. ಆಹಾರದ ಬಗ್ಗೆ ಬಹಳ ಆಳವಾದಂಥ ತಿಳುವಳಿಕೆನ ಸಾಧಿಸ್ಕೊಂಡಿರ್ತಕ್ಕಂಥ ಈ ದೇಶ, ಅದನ್ನೆಲ್ಲ ನಾವು ದೇವಸ್ಥಾನಗಳಲ್ಲಿ ತಂದಿಟ್ಟಿದ್ದೀವಿ. ನಾವು ಸ್ವಲ್ಪ ಇತಿಹಾಸ ನೋಡೋದಾದ್ರೆ, ನಮ್ಮ ಪೂರ್ವಜರು ಆಸ್ಪತ್ರೆಗಳನ್ನ ಕಟ್ಟಿಸೋದರಲ್ಲಿ ಆಸಕ್ತಿ ತೋರಿಸಿದಂಗೆ ಕಾಣಿಸೋದಿಲ್ಲ. ಎಲ್ಲ ದೇವಸ್ಥಾನಗಳನ್ನೇ ಮಾಡಿದ್ರು. ಹಳ್ಳಿಗಳೆಲ್ಲ ಒಬ್ಬೊಬ್ರು ಇರ್ತಿದ್ರು ಮೊದಲು. ಆರೋಗ್ಯ ಅಂದ್ರೆ ಡಾಕ್ಟರ್ಗಳು ಒಂದು ಪೆಟ್ಟಿಗೆ ತಗೊಂಡ್ಬರ್ತಾ ಇದ್ ಬಿಟ್ರೆ ಮನೆಯಲ್ಲೇನೆ ಪ್ರಾಣ ಹೋಗ್ತಾ ಇತ್ತು. ಹೌದು. ಈ ತರ ಹಿಂಗೆ ವಿಕಾರವಾಗಿ ಹಾಸ್ಪಿಟಲ್ಗಳಲ್ಲಿ ಸಾಯುವಂತ ಪರಿಸ್ಥಿತಿಗಳು ಇರ್ತಿದ್ದಿಲ್ಲ.